ಯವ್ವ ಗಿರ್ಜಕ್ಕ ಬಡ ಬಡ ಕೊಡ ತುಂಬ್ಕೊರೆವ ಇವತ್ತು ನಮ್ಮ ಮನೆಗೆ ಮಂದಿ ಬರುವಾರದರ ನಮ್ಮ ಆಯಿ ಹೇಳೇ ಕಳ್ಸ್ಯಾಳ. ಲಘುನ ಬರ್ರಿ ಮತ್ತು ಬಂದು ನೀನ ಮಾಡು ಆಕಿ ನೋಡಿ ಎಲ್ಲ ಮತ್ತು ಅಲ್ಲಿ ಹೋಗಿ ಕುಂತಿದ್ದೆ ಅವ್ರನ್ನ ಹಂಗೆ ಬಂದಾರ ನಾವು ಕುಂದ್ರಲಿ ಅಂದಾಳ. ತಡಿ ಆತ ಕೊಡ ತುಂಬ್ಕೊಳಕತ್ತೇವಿ. ಆಕಿಗೆ ಮೈ ಭಾಳ ಐತಿ, ಬಗ್ಗಾಕ ಹೇಳಾಕ ಕುಂದ್ರಾಕ ಬರೋದಿಲ್ಲ ಅಂತಂದ ಏನು ಸರಕನ ಕೊಡ ತುಂಬಿ ಕೊಟ್ಟಾಕಿರಲ್ಲ. ಗಿರ್ಜಕ್ಕೆ ಯಾಕ ನನಗೂ ನಡ ಹಿಡ್ಕೊಂಡಂಗೆ ಆಗೈತೆ ಬಿಡ ಇವ. ಸರಿವ ಹಂಗಾರ ತುಂಬಿ ಕೊಡ್ತಾನೆ ನಿನಗೆ. ಗಾಂವ್ ಆಗ್ಲಿರ ಕೆರೆಯಾಗ ಕುತ್ಕೊಂಡು ನೀರು ತುಂಬಾಕ ಗಾಂವ್ ಆಗ್ಲಿರ ನಾನು ತುಂಬಿಕೊಡ್ತೇನೆ. ಸರಿ ನಮ್ಮ ಸುವರ್ಣಿ ಭಾಳ ಒತ್ತರ ಇವ, ಜೂಟ್ ಭಾಳ ಅದ ಹುಡುಗಿ. ತಡ ಇಲ್ದ ಕೊಡ ತುಂಬ ನೋಡ್ರಿ ಇವ, 2 ಕೊಡ ನೀರು ತುಂಬ್ತಿ. ಹೌದೌದು, ಸುವರ್ಣಿ ಜೂಟ್ ಭಾಳಕ್ಕೆ ಅಂದ್ರೆ ಮನೆಯಂದೆಲ್ಲ ಹಾರೆ ಮಾಡಿಕೊಂಡು ಡಾಕ್ಟರ್ ಬಯ್ಯಾರ ಮನೆಗೆ ರೊಟ್ಟಿ ಮಾಡಕ್ಕೆ ಹೋಗಿತ್ತು. ಮತ್ತು ಗೌಡ್ರಮ್ಮಾರು ಕಾಳಸ್ ಮಾಡಕ್ಕೆ ಕರೆದ್ರೆ ಅವ್ರ ಮನೆಗೆ ಕಾಳಸ್ ಮಾಡಕ್ಕೆ ಹೋಗಿದ್ಲು. ಹಾರೇಕ ಒತ್ತರ ಭಾಳ ಇವ, ಹೆಣ್ಮಗಳು ಶಾನ್ಯಾಕೆ ಭಾಳ, ಜೂಟ್ ಭಾಳಕ್ಕೆ. ಹಂಗೆ ನಂದೊಂದು ಕೊಡ ತುಂಬ ಕೊಟ್ಬಿಡಿ ಇವ ಸುವರ್ಣಿ. ಮತ್ತೆಲ್ಲೇ ಇದು ನೀರಾಗಿ ಇಳಿಲಿ ಇನ್ವ ಕಾಲ ಮನೆಗೆ ಹುದುಲು ನೀನ ತುಂಬಿಕೊಡಿವ. ಶಾನ್ಯಾಕೆ ಬಾಳಕಿ ನಿಮ್ಮ ಕೊಡ ತುಂಬ್ಕೊಂತ ಇಲ್ಲೇ ಕುಂತ ಬಿಡ್ತಾಳ. ನೀವು ಇಬ್ಬರು ನೀರಿಗೆ ಇಳಿದ್ರಿ, ಮತ್ತು ನೀರಾಗ ಇಳಿದ್ರಂದ್ರೆ ನಿಮ್ಮ ಕಾಲೂ ಹುದುಲಕ್ಕವು, ನಿಮ್ಮ ನೀರಿಗಿನೂ ತೊಯ್ತಾವಲ್ಲ. ಮತ್ತು ನಿಮಗೆ ಯಾರು ಅನ್ಬೇಕು ನೀರಿಗೆ ಹೋಗಿದ್ರಿ ಇವ್ರನ್ನ ಅಂತ. ಅಯ್ಯ ಹಂಗ್ಯಾಕಂತಿದೆ ಶಾರವ. ಮತ್ತು ಹಾಕಿದ್ದು ಜಲಮಲ್ಲನ ಅಲ್ಲ, ನೀನು 2 ಕೊಡ ತುಂಬ್ಕೊಡ್ಬೇಕು. ಹಾಕಿದ್ದು ಒಂದು ತಂದೊಂದು ತುಂಬ್ಕೋಬೇಕಲ್ಲ. ಪತ್ರದಾಳ ಹಾರೆ ಮಾಡ್ತಾಳ ಅಂತಂದು ಅವ್ರಿಗೆ ಹೇಳೋದನ್ನ ಹೇಳಿರಿ, ನೀರಿಗೆ ಇಳಿರಿ, ಬೇಕಾಗಿಲ್ಲ ನಿಮ್ಮ ನೀರು ಕುಡಿಯಾಕ, ಕೆಳಗಿಳಿರಿ, ತುಂಬ್ಕೊಬರ್ರಿ. ಅಯ್ಯ ತಂಗಿ ತುಂಬಿಕೊಡ್ತಾ ಇತ್ತು ಬಿಡ, ಹುಡುಗಿ ಏನಂದಿಲ್ಲ. ತುಂಬಿಕೊಡು ಆರಕ್ಸತ್ತೆ ತುಂಬಿಕೊಡು ಹಾಕ್ಯಲ್ಲವ ನೀನು. ಗಂಡುಗಳ್ನ ಮನ್ಯಾಗ ಬೆಚ್ಚಗ ಕುಂದಿರಿಸಿ ನೀರಿಗೆ ಬಂದಿರಿ ಇಬ್ರು, ಒಯ್ರಿ ತುಂಬ್ಕೊಂಡು ಹೊತ್ಕೊಂಡು. ಅವ್ರೆಲ್ಲಿ ಮನ್ಯಾಗದಾರ್ಲಿ, ಹೊಲಕ್ಕೆ ಹೋಗ್ಯಾರಲ್ಲ. ಬೇರೆ ಕಾಲ ಹಿಂಗೆ ಹೇಳಗಿರ್ಜಕ್ಕ, ಹಿಂಗೆ ಹೇಳೇನ ಹಾರೆ ಮಾಡ ನೀನು. ಮತ್ತೇನು ಮಾಡ್ಬೇಕು ಇಂಥ ಹೊಂಡಗಳದಾವು. ಸುವರ್ಣಿ ಗಂಡ ಕುಡಿತೈತೆ, ದುಡಿದು ದಟ್ಟು ಕುಡಿದು ಬರ್ತೈತಿ, ಮಂತ್ಯಾನ ಕೂತಂದು ಹಾಕೋಂಗಲ್ಲ. ಎಲ್ಲ ಪೀಚಾಡ್ತೈತೆ. ಅದಕ್ಕೆ ಮರಗಂದ್ರೆ ಯಾರಾದರೂ ಮರಗ್ತಾರೆ. ನಿಮಗೇನು ದಾಡಿವ, ನಿಮ್ಮ ಮನ್ಯಾಗೆಲ್ಲ ಮಾಡೋಂಗದಾವು. ಹುಡುಗರು ಗಂಡು ಹುಡುಗರು ದೊಡ್ಡ ಅದಾವು, ಸಾಲಿಗೆ ಹೋಗ್ಬಿಡದಾವ, 4 ಕೊಡ ತಂದಿಟ್ಟು ಹೋರ್ ಅಂತ ಹೇಳ್ಬೇಕು. ನೋಡುವ ಊರಾಗ ನಳ ಬಂದಾಗಿ ಇಷ್ಟು ಮಾತು ಅನಿಸ್ಬೇಕಾತ್ ನಾವು. ಇದನ್ನು ಬಂದೇ ತುಂಬ ಕೊಡೋ ತಾಯಿ ಸಾಕು. ಇವಾಗ ಹೋಲ್ಬಿಡ್ರಿ ಅವ, ಆಗೇ ಬಿಟ್ಟು ತುಂಬೇ ಬಿಟ್ಟೇವಿ, ಹೋಲ್ಬಿಡ್ರಿ ಸುಮ್ಮನಾರಿ ಅಂದಂಗೆ ಸುವರ್ಣಿ ಡಾಕ್ಟ್ರ್ ಮಗ ಕನ್ನೇವು ಫಿಕ್ಸ್ ಆತ. ಆ ಡಾಕ್ಟ್ರ್ ಬೈಯರ್ ಆ ಮಗ ಕನ್ಯಾಕ ಅಡ್ಡಾಡಕತ್ತಿದ್ರಲ್ಲ, ಪಾಪ ನೋಡಿವ ಹುಡುಗಂದು ಮದುವೆ ಆಗಿತ್ತು. ಅದು ಹುಡುಗಿ ಬಂದು ಉಳಿಲಿಲ್ಲ. ಕಂಡಾಪಟ್ಟಿ ಖರ್ಚು ಮಾಡಿದ್ರು ಇವ ಅವರ ಹುಡುಗನ ಲಗ್ನಕ್ಕೆ. ಅವರ ಏನು ಕಡಿಮೆ ಇವ, ನೌಕರಿ ಮಾಡ್ತಾನ, ಲೆಕ್ಚರರ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಅದಾನಂತ. ಹುಡುಗಿ ಬರಲೇ ಇಲ್ಲ ನಡೆ, ಹೊಸ್ತಾಗಿ ಬಂದದ್ದು. ದೇವ್ರಿಗೆ ಹೋಗಾಕ ಒಲ್ಲೆ ಅಂದಂತ, ಎಲ್ಲದಕ್ಕೂ ಒಲ್ಲೆ ಅಂದಂತ. ಒಲ್ಲೆ ಅಂದು ಹೊಳ್ಳಿ ಹೋಗಿ ಅವ್ರ ಮನ್ಯಾಗ ಡಿವೋರ್ಸ್ ಮಾಡಿ, ಮೊದಲು ಏನೋ ಆಕಿ ಯಾರನ್ನ ಪ್ರೀತಿಸಿದ್ಲಂತವ, ಅಲ್ಲೇ ಮದುವೆ ಮಾಡ್ಕೊಂಡ್ಲಂತ ನೋಡಕ್ಕೆ. ಈ ಹುಡುಗಂದು ಲಗ್ನ ಆಗಿ 4 ವರ್ಷ ಆತು. ಇದಕ್ಕೆ ಹೊಳ್ಳಿ ಕಣ್ಣೆ ಮೇಲ್ ಮಾಡಿ ಲಗ್ನ ಮಾಡ್ಬೇಕಂತ ಅವರು ಹೊರಗಡೆ ಪ್ರಯತ್ನ ಮಾಡ್ತಾಳೆ, ಎಲ್ಲಿ ಹೊಂದಿಕೆನ ಆಗೋಲ್ಲ. ಇಲ್ಲ, ಮೊನ್ನೆ ಧಾರವಾಡದ್ದೊಂದು ಹೊಂದಿಸ್ಯಾರ ಕನ್ನೇವು, ಎಲ್ಲ ಕೂಡಿ ಬಂದಿತ್ತು. ಇವ್ರಿಗೆ ಕೇಳಿಸಿದ್ದು ಜಾತಕ ಹೊಂದಾಣಿಕೆ ಆಗೈತಿ ಇಬ್ಬರದು. ಆದ್ರೆ ಅವರು ಹೆಣ್ಣಿನ ಕಡೆದಾರ, ಅವ್ರು ಏನೋ ಕೇಳ್ಸ್ಯಾರಂತ. ಅಲ್ಲಿ ಅವ್ರಿಗೇನೋ ಒಂದು ಈಟು ಜಾತಕದಾಗ ದೋಷ ಕಂಡು ಬಂತಂತ. ಹೀಗಾಗಿ ಅವರು ಬರೇ ವಿಚಾರ ಮಾಡೋದು, ಹೊಳ ಬಳ ಇದನ್ನು ಮಾಡತ್ತಾರವ, ಏನು ಹೇಳವಲ್ರಿ. ಮತ್ತು ಬೇರೆ ಕಡೆ ನೋಡಾತೇನೆ ಅಂತಂದ್ರೆ ಅಂಟಿಯಾರ. ಅವ್ರ ಮಗದು ಕಲಿದು ಮುಗಿತನ. ಮಗಳು ಇಲ್ಲೇ ಹುಬ್ಬಳ್ಳಿ KMCಯಾಗ ಡಾಕ್ಟ್ರಿಗೆ ಕಲಿತ್ಲ, MBBS ಡಾಕ್ಟ್ರಿಗೆ ಮಾಡಿ ಸಾಂಗ್ಲ್ಯಾಗೇನ ಅದು ಫಿಜಿಯೋಥೆರಪಿ ಅಂತ ಅದನ್ನು ಕಲಿಯಾಕ ಹೋಗಿದ್ದು ಮಹಾರಾಷ್ಟ್ರದ ಸಾಂಗ್ಲ್ಯಾಗ. ಅದನ್ನು ಕಲಿತು ಬಂದಾಳೀಗ ಇಲ್ಲೇ SDM ದವಾಖಾನ್ಯಾಗ ಡಾಕ್ಟ್ರ್ ಆಗಿ ಜಾಯ್ನ್ ಆಗ್ಯಾಳ. ಒಂದು ತಿಂಗಳಾಗಿತ್ತನ, ತಿಂಗಳೊಪ್ಪತ್ತಾಗಿತ್ತ ಇನ್ನೂ. ಮತ್ತೊಂದು 4 ದಿನ ರಜಾ ತೊಗೊಂಡು ಯಾವ ಪೇಪರ್ ಕಟ್ಯಾಳಂತ, ಆ ಪೇಪರ್ ಸಲುವಾಗಿ ಓದ್ಕೋಬೇಕು, ಪರೀಕ್ಷೆಗೆ ಹೋಗ್ಬೇಕಂತಂದು ಒಂದು 4 ದಿನ ರಜಾ ತೊಗೊಂಬಂದ. ಇನ್ನೂ ಕಲಿತಾಳಂತ ಆಕಿ, ಕಂಡಾಪಟ್ಟಿ ದಿನ ಆತಲ್ಲ ಕಲಿಯಾಕ. ಇಲ್ಲೇ ಹುಬ್ಬಳ್ಳಿಯಾಗ ಡಾಕ್ಟ್ರಿಗೆ ಕಲತ್ಲ. ಮತ್ತು ಅಲ್ಲೇ ಮೊನ್ನೆ ಅದೇನ ಮಹಾರಾಷ್ಟ್ರದ ಸಾಂಗ್ಲ್ಯಾಗೇನ ಫಿಜಿಯೋಥೆರಪಿ ಕಲಿತಂತಲ್ಲ, ಅದನ್ನು ಕಲತ್ಲ. ಇನ್ನು MDA ಪೋಸ್ಟ್ಗೆ ಮಾಡಾಕಿ ಅದನ್ನು ಕಲಿತಾ ಅಂತ. ಒಟ್ಟ ಈಗ ಅಮ್ಮಾರು ಹೇಳಿದ್ರು, ಅವರು ಮೊನ್ನೆ ಭೇಟಿಯಾಗಿದ್ರು, ದೇವ್ರಿಗೆ ಬಂದಿದ್ರು ಉಡಿ ತುಂಬಾಕ ದ್ಯಾಮೋದುರ್ಗ ಹುಡುಗಿ ಜಾತ್ರೆಯಾಗ. 28 ವಯಸ್ಸು ನಡೆಯಾಕತ್ತಾವಂತಕ್ಕೆ, ಇನ್ನೂ ಕಲಿತೇನ ಅಂತ ಎಲ್ಲ ಕಲಿತೇನಂತಾರ. ಆದ್ರೆ ಅಮ್ಮಾರು ನನಗೂ ವಯಸ್ಸಾದವು, ಇನ್ನು ನೀಗಂಗಿಲ್ಲ, ನನಗೂ ಬೆನ್ನಾಗ ಪೆಟ್ಟು ಹತ್ತೈತಿ, ಬಗ್ಗುದು ಏಳೋದು ಕುಂದ್ರೋದು ತ್ರಾಸ ಭಾಳ ಐತಿ. ಎಲ್ಲ ಆಳು ಹಚ್ಚಿ ಮಾಡಿಸ್ಕೋತೇನೆ ನಾ ಮನ್ಯಾಗ ಉದ್ಯೋಗ.
ಕಸ ನೆಲ ಮಾಡಕ್ಕೆ ಹೋಗ್ಬೇಕಿ, ರೊಟ್ಟಿ ಮಾಡಕ್ಕೆ ಹೋಗ್ಬೇಕಿ, ಬಾಂಡೆ ಒಗ್ಯಾನ್ಕೆ ಹೋಗ್ಬೇಕಿ. 3 ಮಂದಿ ಕೆಲಸದಾರ ಬರ್ತಾರ. ಏನು ಮಾಡೋದು? ನಿಮ್ಮ ಅಣ್ಣಗೆ ಒಂದು ಲಗ್ನ ಮಾಡೋನು, ನಿನಗೂ ಅತ್ತಿಗೆ ಬರ್ತಾಳ, ನೀನು ಮದುವೆ ಮಾಡ್ಕೊಂಡು ಹೋಗು, ವಯಸ್ಸು ಭಾಳ ಆದದಂಗೆ ಚಲೋ ಸಿಗೋದಿಲ್ಲ ಮನ್ತ್ಯಾನ ಅಂತ ಇವರು ಅಮ್ಮಾರು ಭಾಳ ಬಡ್ಕೋತಾರೆ. ಆದ್ರೆ ಆ ಹುಡುಗಿನೂ ಕಲಿತೇನೆ ಅಂತೈತಿ. ಅಷ್ಟು ಅವ್ರ ಅವ್ವಾರಿಗೆ ಪೆಟ್ಟು ಹತ್ತೈತಿ, ಅವ್ರಿಗೆ ಬಗ್ಗಾಕ ಹೇಳಾಕ ಬರೋದಿಲ್ಲ. ಬೆನ್ನಾನೆಲ್ಲ ಮುರಿದೈತೆ ಅಂದ್ರೂ ಮುದುಕಿ ಓಡ್ಯಾಡಿ ಅವ್ರಿಗೆ ಉಣ್ಣು ಅಂತಿರ್ತಾಳೆ. ನಾಷ್ಟ ಮಾಡ್ರಿ ಅಂತಿರ್ತಾಳೆ. ಡೆಬ್ಬಿ ಕಟ್ಟೋದು ಒಂದೇ ಥರ ಡೆಬ್ಬಿ ಕಟ್ಟೋದಿಲ್ಲ ಬಿಡುವ ಆಕೆ ನಮ್ಮಾರ ಮಕ್ಕಳಿಗೆ. ಅಲ್ಲ ರೊಟ್ಟಿ 2 ದಿನಸದ ಪಲ್ಯ ಅವ್ರಿಗೆ ನಾಷ್ಟಾಕ ಬ್ರೆಡ್ ಬೆಚ್ಚಗೆ ಮಾಡಿ ಅದಕ್ಕೆ ಪೀನಾಟ್ ಬಟರ್ ಅಂತ ಅದನ್ನು ಒರೆಸ್ತಾಳೆ. ಹೊಳ್ಳಿ ತುಪ್ಪನ ಚಪಾತಿಗೆ ಮೆತ್ತಗೆ ತುಪ್ಪ ಒರೆಸಿ ಸುಳ್ಳಿ ಸುತ್ತಿ ಅವನ್ನ ಇಡ್ತಾಳೆ. ಹೊಳ್ಳಿ ಅವ್ರಿಗೆ ಆ್ಯಪಲ್ ಜ್ಯೂಸ್ ಮಾಡಿ ಕೊಡ್ತಾಳೆ. ಬಾದಾಮಿ ನೆನೆ ಬಾದಾಮಿ ಖರ್ಜೂರ ಅದ್ರದ್ದು ಅದನ್ನು ಮಿಕ್ಸರ್ಗೆ ಕುಡಿಯಾಕೆ ಅವು ಮಗ್ ಕೊಡ್ತಾ, ಮಗಳಿಗೆ ಆ್ಯಪಲ್ ಜ್ಯೂಸ್ ಮಾಡಿ ಕೊಡ್ತಾ. ಮತ್ತು ಆಕೆ ನಾಷ್ಟ ಮಾಡ್ಲಂಗೆ ಓಡಾಕತ್ಲಂದ್ರೆ ಆಕೆಗೆ ನಿನಗೆ ಪ್ರೋಟೀನ್ ಪೌಡ್ರ್ ಹಾಕಿಕೊಡ್ಲೆ ಹಾಲಿನ್ಯಾಗ ಅಂತ ಬೆನ್ನು ಹತ್ತಿರ್ತಾಳೆ ಆಕೆಗೆ ಹಿಂಬಾಲೆ. ಹೌದು, ಯಾವಾಗಿದ್ರೂ ನಾವು ನೋಡೇವಲ್ಲ ಸಣ್ಣಂದ್ರತಿಗೆ ಮಕ್ಕಳಿಗೆ ಭಾಳ ತಿನ್ಸೋದು ಉಣ್ಸೋದು ಒಗಾತಿ ಮಾಡೋದು. ಯಾರ ಕೈಯಾಗೂ ಅರ್ಬಿ ಕೊಡ್ತಿರ್ತಿಲ್ಲ ಒಗ್ಯಾಕ. ಅವ್ರ ಅರ್ಬಿ ತಾನೇ ಒಗ್ಯಾಕೆ ಮಕ್ಕಳು ಗಂಡರು ತನ್ನ ಯಾರ ಕೈಯಾಗ ಅರ್ಬಿ ಕೊಡೋಕ್ಕಿಲ್ಲ. ಒಗಾತಿಗೆ ಅವ್ಕರ ಅರ್ಬಿ ಒಗ್ಯಾಕಿ ಅವಕ್ಕೆ ಮನ್ಕೋಬೇಕಾದ್ರೆ ಇವತ್ತ್ಯಾರ ಹಂಗಾರ ಹಚ್ಚಿ ಮನಗೂಸು ಹಾಕಿ ಹಂಗೆಲ್ಲ ಭಾಳ ಪದ್ಧತಿ ರೀತಿ ಇಟ್ಟು ಹುಡುಗರು ಬೇಸಾಡ್ಬಿಡಾಕಿ. ಈ ಗಂಡ ಯವ್ವ ನೌಕರಿ ಮಾಡ್ತಿದ್ದ, ಇಂಜಿನಿಯರ್ ಇದ್ದ, ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದ. ಈ ಗಂಗಾವತಿ ಅಂಗಡಿ ಐತಲ್ಲ ಅರ್ಬಿ ಅಂಗಡಿ ಅದನ್ನ ಅವ ಕಟ್ಟ್ಯಾನ ನೋಡು. ಏನು ಮಾಡೋದು ಪಾಪ ಅವಂಗೆ ಆರಾಮಿಲ್ಲಂಗೆ ಆತು, ಸತ್ತು ಹೋದ. ಅಲ್ಲಿದಲ್ಲೇ ಉಳಿತು ಇಲ್ಲಿದಲ್ಲೇ ಉಳಿತು. ಬಿಲ್ ಭಾಳ ಬರುವಿದ್ವು ಅಂತ ಯಾರೊಬ್ಬರು ತಿಳಿದಾರ ಮನೆಗೆ ಬಂದು ಕೊಟ್ಟು ಹೋದ್ರಂತ. ತಿಳಿಲ್ಲ ಅದು ಕೊಟ್ಟೇವ್ರಿ ಅವ್ರು ಇದ್ದಾಗ ಅವ್ರ ಮುಟ್ಟೈತೆ ಅಂದು ಅಂತ ಭಾಳ ಹೇಳ್ತಿದ್ರು ಅಮ್ಮಾರ. ಅವಾಗ ಅಡ್ಡಾಡ್ಕೊತಿದ್ದಾಗ ಬರ್ತಿದ್ರ ಭೇಟಿ ಹಾಕಿದ್ರ. ಈಗ ಅಡ್ಡಾಡೋದಿಲ್ಲಲ್ಲ ಎಲ್ಲಿ ಬರೋದಿಲ್ಲ. ಅವ್ರಿಗೆ ನಾವು ಭೇಟಾಗಲ್ಲ, ನಮ್ಗೆ ಅವ್ರು ಭೇಟಾಗಲ್ಲ. ಏನಂದ್ರು ನನ್ನ ಕೂಡ ಅಷ್ಟು ಚಂದ ಮಾತಾಡ್ತಾರೆ. ಎಲ್ಲರೂ ಕೇಳ್ತಾರೆ. ಇಲ್ಲಿ ಓನ್ಯನ್ನಾರ ಎಲ್ಲರೂ ಕೇಳೋದು ಮಾತಾಡೋದು ಮನ್ಯಾಗ ಸುದ್ದಿ ಎಲ್ಲ ಹೇಳ್ತಾರೆ. ಹೆಣ್ಣು ಮಗದು ಗಂಡು ಮಗಂದು ತಂಬದು ನಮ್ಮದು ಎಲ್ಲ ಕೇಳ್ತಾರೆ. ಹೊಟ್ಟೆ ಅಂದು ಬಾಯ ಅವರು ಎಲ್ಲ ಅನುಭೋಗಿದ್ದಾರದಾರ ಶಾನ್ಯಾರದಾರ.